ನಾಗರಾಜ್ ನೋಡಿ, ಈಗ ಇನ್ನೂ ಬಂಧನದ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯಾರೆಲ್ಲ ಬಂಧನ ಆಗಬಹುದು? ನಾಗೇಂದ್ರ, ಸದ್ಯಕ್ಕೆ ಲಭ್ಯ ಆಗ್ತಾ ಇರೋ ಮಾಹಿತಿ ಪ್ರಕಾರ ಏನು ಈಗಾಗಲೇ SIT ಅಧಿಕಾರಿಗಳಿಂದ 9 ಜನ ಬಂಧನ ಆಗಿದ್ದಾರೆ. ಆದರೆ ಬ್ಯಾಂಕ್ನ ಆಡಳಿತ ಮಂಡಳಿಯ ಸಿಬ್ಬಂದಿಗಳು, ಅದು MD ಸಮೇತವಾಗಿ ಒಂದು ಬ್ಯಾಂಕ್ನ ಮ್ಯಾನೇಜರ್ ಸೇರಿ ನಿರ್ದೇಶಕರುಗಳು 8 ಜನ ನಾಪತ್ತೆ ಆಗಿರ್ತಕ್ಕಂಥದ್ದು. ಇವ್ರಿಗಾಗಿ ಒಂದು ಹಂತದಲ್ಲಿ ಹುಡುಕಾಟ ನಡೆದ್ರೆ ಇಲ್ಲಿ ಪ್ರಮುಖವಾಗಿ ಬರುವಂಥದ್ದು ಏನು ಇಬ್ಬರು PAಗಳು ಪಂಪಣ್ಣ ಮತ್ತು ಹರೀಶ್ ಇದ್ದಾರೆ. ಇವರು ಯಾರ ಹೆಸರುಗಳನ್ನು ಉಲ್ಲೇಖ ಮಾಡ್ತಾರೆ? ಯಾಕಂತಂದರೆ ಈ ಒಂದು ನಿಗಮದ ಅಧ್ಯಕ್ಷ ದದ್ದಲ್ ಆದ್ರೆ ಈ ಒಂದು ನಿಗಮ ಬರ್ತಕ್ಕಂಥ ಇಲಾಖೆಯ ಸಚಿವರಾಗಿದ್ದವರು ನಾಗೇಂದ್ರ. ಹೀಗಾಗಿ ಈ ಇಬ್ಬರು ಪ್ರಭಾವಿಗಳಿಲ್ಲದೆ ಇಡೀ ಪ್ರಕರಣದಲ್ಲಿ ಇಡೀ ಅವ್ಯವಹಾರ ನಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ಸತ್ಯ. ಹೀಗಾಗಿ ಯಾವ ಅಂಶವನ್ನ SIT ತೀರಾ ಕಡೆಗಣನೆ ಮಾಡಿ ಕೇವಲ ಮಧ್ಯವರ್ತಿಗಳನ್ನ ಅರೆಸ್ಟ್ ಮಾಡೋದಕ್ಕೆ ಮುಂದಾಗಿತ್ತು SIT. ಆ ಅಂಶಗಳನ್ನು ಬಿಟ್ಟು ಅದರ ಹೊರತಾಗಿರ್ತಕ್ಕಂಥ ಈ ಒಂದು ಇಡೀ ಪ್ರಕರಣದ ಪ್ರಮುಖರು ಯಾರು ಅಂದ್ರೆ, ಒಂದ್ ಕಡೆ ನಿಗಮದ ಅಧ್ಯಕ್ಷರಿರ್ತಾರೆ, ಮತ್ತೊಂದು ಕಡೆ ಈ ನಿಗಮವನ್ನು ನೋಡ್ಕೊಳ್ಳುವಂಥ ಸಚಿವರು, ಇವರುಗಳ ಬುಡಕ್ಕೆ ಕೈ ಹಾಕಿರ್ತಕ್ಕಂಥದ್ದು. ಹೀಗಾಗಿ ಈ ಇಬ್ಬರು ಪಂಪಣ್ಣ ಮತ್ತು ಹರೀಶ್ ಬಂಧನದ ಬಳಿಕ ದದ್ದಲ್ ಮತ್ತು ನಾಗೇಂದ್ರ ಬಂಧನಕ್ಕೆ ED ಪ್ಲ್ಯಾನ್ ಮಾಡ್ಕೊಂಡಿರ್ತಕ್ಕಂಥದ್ದು. ಆದರೆ ಈ ಒಂದು ಎರಡು ಬಂಧನ ಆಗಬೇಕಂತಂದರೆ ಇಬ್ಬರು PAಗಳ ಹೇಳಿಕೆ ಯಾವ ರೀತಿಯಾಗಿರುತ್ತೆ, ಮತ್ತು ಆ ಒಂದು ಏನು ಆ ವಿಡಿಯೋ ಈ ಕಸ್ಟಡಿಯಲ್ಲಿ ಇಟ್ಕೊಂಡು ಈ ವಿಡಿಯೋ ಮಾಡಿ ಒಂದು ಹೇಳಿಕೆಯನ್ನು ದಾಖಲಿಸ್ಕೊಳ್ತಾರೆ, ಮತ್ತು ನ್ಯಾಯಾಲಯದಲ್ಲಿ ಅದನ್ನು ಯಾವ ರೀತಿ ಸ್ಟ್ಯಾಂಡ್ ಮಾಡಲಿಕ್ಕೆ ಬೇಕಾದಂಥ ಎವಿಡೆನ್ಸ್ಗಳು ಸಿಗ್ತವೆ, ಅದರ ಮೇಲೆ ನಾಗೇಂದ್ರ ಮತ್ತು ದದ್ದಲ್ ಬಂಧನದ ಭವಿಷ್ಯ ನಿಂತಿರ್ತಕ್ಕಂಥದ್ದು. ನಾಗೇಂದ್ರ, ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ, ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.